अमरगाथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಚೆಲುವೆಯಾದ ನಾನಿದ್ದೇನೆ. ಅಂಥ ಅನೇಕ ಸುಂದರಿಯರಿದ್ದಾರೆ. ಅಂದ ಮೇಲೆ ಆ ಸೀತೆಯನ್ನು ಇಲ್ಲಿರಿಸಿಕೊಂಡು ಆ ರಾಮನ ಆಕ್ರೋಶಕ್ಕೆ ನೀವು ಏಕೆ ಗುರಿಯಾಗಬೇಕು? ಮಂಡೋದರಿ ಮಂಡೋದರಿ, ನೀನು ಬೇರೆ, ಆ ಸುಂದರಿಯರು ಬೇರೆ, ಆ ಸೀತೆ ಬೇರೆ. ಅವಳಿಂದ ಬರಬಹುದಾದ ಆಪತ್ತು ಬೇರೆ. ಆಪತ್ತು 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 ನನ್ನನ್ನು ಕೆರಳಿಸಿ ನಿನ್ನ ಮೇಲಿನ ಪ್ರೇಮ ಗೌರವಗಳನ್ನು ಕಳೆದುಕೊಳ್ಳಬೇಡ. ಸಹೋದರ, ಪ್ರಯತ್ನಶೀಲನಿಗೆ ದೈವ ಸಹಾಯವಿರುತ್ತದೆ. ಕಳೆದು ಹೋದ ವಸ್ತುವನ್ನು ಪಡೆಯಲು ನಾವು ಪ್ರಯತ್ನ ಪಡಲೇಬೇಕು. ಉತ್ಸಾಹವೇ ಬಲ. ಉತ್ಸಾಹದಿಂದ ಮುನ್ನಡೆಯುವವನು ಎಂತಹ ಕಠಿಣವಾದ ಕಾರ್ಯವನ್ನಾದರೂ ಸಾಧಿಸುತ್ತಾನೆ. ಏಳು, ಮುಂದುವರಿಯೋಣ. ಧನುರ್ಧಾರಿಗಳಾಗಿ ಇಲ್ಲೇಕೆ ಬಂದಿದ್ದಾರೆ? ಸೋದರ ವಾಲಿಯು ನನ್ನನ್ನು ಕೊಲ್ಲಲು ಕಳಿಸಿರಬಹುದೇ? ಧನುರ್ಧಾರಿಗಳಾದ ಇಬ್ಬರು ತರುಣರು ತುಂಬಾ ತೇಜಸ್ವಿಗಳಾಗಿದ್ದರು. ಅವರಿಬ್ಬರು ಕ್ಷತ್ರಿಯ ವೀರರೆಂಬುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಸೋದರ ವಾಲಿಯು ನಾನಿರುವ ಈ ಮತಂಗ ಪರ್ವತಕ್ಕೆ ಬಾರದಂತೆ ಶಾಪಗ್ರಸ್ತನಾಗಿದ್ದಾನೆ. ಅದಕ್ಕಾಗಿ ನನ್ನನ್ನು ಕೊಲ್ಲಲು ಆ ವೀರರನ್ನು ಕಳುಹಿಸಿರಬಹುದೇನೋ ಎಂದು ಸಂದೇಹವಾಗುತ್ತಿದೆ. ಪ್ರಭು, ತಾವು ಮತಂಗ ಪರ್ವತದಲ್ಲಿ ಇರತೊಡಗಿದ ಮೇಲೆ ವಾಲಿ ಒಮ್ಮೆಯೂ ತಮ್ಮ ಮೇಲೆ ಆಕ್ರಮಣ ಮಾಡುವ ಪ್ರಯತ್ನ ಮಾಡಲಿಲ್ಲ. ಇಲ್ಲಿಯವರೆಗೂ ಮಾಡಿರಲಿಲ್ಲ, ಈಗ ಮಾಡಿರಬಹುದು. ಅವನ ಶತ್ರುವಾದ ನಾನು ಉಳಿಯಬಾರದೆಂದು ಈ ಪ್ರಯತ್ನ ಮಾಡಿರಬೇಕು.
ನಾವೀಗ ಸರಿಯಾಗಿ ಆಲೋಚನೆ ಮಾಡಬೇಕು. ಅವರೊಡನೆ ಯುದ್ಧ ಮಾಡುವುದಾದರೆ ಮೊದಲು ಅವರ ಬಲಾಬಲಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲವಾದಲ್ಲಿ ಗುಹೆಗಳಲ್ಲಿ ಅಡಗಿಕೊಳ್ಳಬೇಕು. ಪ್ರಭು, ಈ ಸಂದರ್ಭದಲ್ಲಿ ಬುದ್ಧಿವಂತನಾದ ಬಲಶಾಲಿಯಾದ ಹನುಮಂತನ ಸಲಹೆ ಪಡೆಯದೆ ಯಾವ ನಿರ್ಧಾರವನ್ನೂ ಮಾಡಬಾರದು ಪ್ರಭು. ಹೌದು ಪ್ರಭು, ಹನುಮಂತನ ಮಾರ್ಗದರ್ಶನ ನಮಗೆ ಅತ್ಯಗತ್ಯ. ಯುದ್ಧವಾದರೆ ಅವರೊಂದಿಗೆ ಹೋರಾಡಲು ಹನುಮಂತನು ಸಮರ್ಥನಾಗಿದ್ದಾನೆ. ಮೊದಲು ಹನುಮಂತನೊಡನೆ ಮಾತನಾಡೋಣ. ನಡೆಯಿರಿ. ಆಹಾ ಗೆಳತಿಯರೇ, ನೀವು ನಮ್ಮ ಪ್ರಭುಗಳ ಕೈಲಾಸದ ಸಾಹಸವನ್ನು ಹೇಳಬೇಕಾದರೆ ನಿಮಗೆ ಅಪಾರವಾದ ಚೈತನ್ಯ ಬೇಕು. ಅದಕ್ಕಾಗಿ ಈ ಪಾನೀಯವನ್ನು ಸೇವಿಸಿರಿ. ಈ ಪಾನೀಯವನ್ನು ಕುಡಿದರೆ ನಿದ್ರೆ ಬರುವುದಲ್ಲ. ನಿದ್ರೆ ಬಂದರೆ ವಿಶ್ರಾಂತಿ ದೊರೆತು ನವ ಚೈತನ್ಯ ನಿಮ್ಮ ಅಂಗಾಂಗಗಳನ್ನು ವ್ಯಾಪಿಸುವುದು. ಆಗ ಈ ಸೀತೆ ಇಲ್ಲಿಂದ ಹೊರಟು ಹೋದರೆ ನಾನಿರುವಾಗ ಈಕೆ ಎಲ್ಲಿಗೆ ಹೋಗುತ್ತಾಳೆ? ನಾನು ಇಲ್ಲಿಯೇ ಇರುತ್ತೇನೆ. ಈ ಪಾನೀಯವನ್ನು ಕುಡಿದು ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ಸೀತೆ, ಈ ರಾಕ್ಷಸಿಯರು ರಾವಣನ ಪರಾಕ್ರಮದ ಬಗ್ಗೆ ಎಷ್ಟಾದರೂ ಹೇಳಲಿ, ನೀನು ನಿಶ್ಚಿಂತೆಯಿಂದಿರು. ತ್ರಿಜಟೆ, ಈ ರಾಕ್ಷಸಿಯರ ನಡುವೆ ನೀನೇ ನಿಜವಾದ ಬಂಧುವಿನಂತಿರುವೆ. ಗಾಢಾಂಧಕಾರದಲ್ಲಿ ಈಗ ನೀನೇ ನನಗೆ ಆಶಾದೀಪ. ನಾನಿರುವವರೆಗೂ ನೀನು ಧೈರ್ಯ ಕಳೆದುಕೊಳ್ಳಬೇಡ. ಈ ರಾಕ್ಷಸಿಯರು ಏಳುವವರೆಗೂ ನಾವಿಬ್ಬರು ಮಾತನಾಡೋಣ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಬಲವಂತರಿಗೆ ಬಲವಂತ, ಗುಣವಂತರಿಗೆ ಗುಣವಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ನೀತಿಶಾಸ್ತ್ರ ನಿಪುಣ, ಅಸುರ ಗರ್ವಹರಣ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ. ಅಂಜನಾ ಸುತ ಆಂಜನೇಯ, ನಮಸ್ಕಾರ.
ನಮ್ಮ ಪ್ರಭು ಸುಗ್ರೀವನ ಆತಂಕವನ್ನು ನೀವೇ ದೂರ ಮಾಡಬೇಕು. ಸುಗ್ರೀವ ಪ್ರಭು ಯಾವುದೋ ಅಪಾಯದ ಸಂದೇಹದಿಂದ ಚಿಂತಿತರಾಗಿದ್ದಾರೆ. ಇಬ್ಬರು ಧನುರ್ಧಾರಿಗಳಾದ ಪುರುಷರು ಈ ಮತಂಗ ಪರ್ವತದ ಪ್ರದೇಶವನ್ನು ಪ್ರವೇಶ ಮಾಡಿದ್ದಾರೆ. ನಮ್ಮ ಪ್ರಭು ಸುಗ್ರೀವರನ್ನು ಸಂಹರಿಸಲು ಆ ವಾಲಿಯೇ ಕಳುಹಿಸಿರಬೇಕೆಂದು ಶಂಕೆ ಇದೆ. ವಾನರ ವೀರರೇ, ಆ ವಾಲಿಯಿಂದ ಸಂಕಟ ಉಂಟಾಗಿದೆ ಎಂಬ ಭಾವನೆಯನ್ನು ದೂರ ಮಾಡಿ. ವಾಲಿ ಈ ಪ್ರದೇಶಕ್ಕೆ ಬರಲು ಸಾಧ್ಯವೇ ಇಲ್ಲ. ಹೌದು ಆಂಜನೇಯ, ವಾಲಿಯು ಈ ಪರ್ವತ ಪ್ರದೇಶಕ್ಕೆ ಬರಲಾರನೆಂಬುದು ನನಗೂ ಗೊತ್ತಿದೆ. ಆದರೆ ನನ್ನನ್ನು ಮುಗಿಸುವ ಉದ್ದೇಶದಿಂದ ವಾಲಿಯು ಆ ವೀರರನ್ನು ಇಲ್ಲಿಗೆ ಕಳಿಸಿರಬಹುದಲ್ಲವೇ? ಕಪಿಶ್ರೇಷ್ಠನಾದ ಸುಗ್ರೀವ, ವಾಲಿ ಆಗಲಿ ಅವನು ಕಳಿಸಿದ ವೀರರಾಗಲಿ ಇಲ್ಲಿ ಯಾರೂ ಕಾಣುತ್ತಿಲ್ಲ. ಆ ಕಠಿಣ ಮನಸ್ಸಿನ ವಾಲಿಯ ಬಗ್ಗೆ ಆತಂಕ ಬೇಡ. ಹನುಮಂತ, ವಾಲಿಯು ನನ್ನನ್ನು ಕೊಲ್ಲಲು ಮಾಡಿದ ಪ್ರಯತ್ನಗಳು ನಿನಗೆ ಗೊತ್ತಿಲ್ಲವೇನು? ಅವನು ನನ್ನ ಪತ್ನಿಯನ್ನು ವಶಪಡಿಸಿಕೊಂಡ. ನಾನು ಜೀವಂತವಾಗಿದ್ದರೆ ತನಗೆಂದಿದ್ದರೂ ಕೇಡಾಗಬಹುದೆಂದು ತಿಳಿದು ತಾನು ಮಾಡಲಾಗದ ಕಾರ್ಯವನ್ನು ಬೇರೆಯವರಿಂದ ಮಾಡಿಸಲು ಪ್ರಯತ್ನಿಸಿರಬಹುದಲ್ಲವೇ? ಆ ಬೇರೆಯವರು ಅಂದರೆ ಯಾರು ಸುಗ್ರೀವ? ಅವರು ಯಾರೆಂದು ನನಗೆ ಗೊತ್ತಿಲ್ಲ. ಆದರೆ ಅಜಾನುಬಾಹುಗಳಾದ ಅವರು ವೀರರಂತೆ ಕಾಣಿಸುತ್ತಾರೆ. ಬಿಲ್ಲು ಬಾಣ ಖಡ್ಗಧಾರಿಗಳಾದ ಅವರು ದೇವತೆಗಳಂತೆ ಸುಂದರರಾಗಿದ್ದಾರೆ. ಅಷ್ಟರಿಂದಲೇ ನಿನಗೆ ಭಯ ಉಂಟಾಯಿತೆ? ಹೌದು ಹನುಮಂತ, ಅದೇ ನನ್ನ ಸಂದೇಹ. ರಾಜರಾದವರಿಗೆ ಹಲವರು ಮಿತ್ರರಿರುತ್ತಾರೆ. ಏನೇ ಆಗಲಿ, ಬಂದವರು ನಮ್ಮ ಶತ್ರುಗಳೋ ಮಿತ್ರರೋ ಎಂದು ತಿಳಿಯದೆ ಅಪರಿಚಿತರನ್ನು ಬಿಡುವುದು ಅಷ್ಟು ಸೂಕ್ತವಲ್ಲ. ಹನುಮಂತ, ಆ ಇಬ್ಬರು ತೇಜಸ್ವಿಗಳು ಯಾರು, ಏಕೆ ಬಂದಿದ್ದಾರೆ? ಅವರು ಮಿತ್ರರೋ ಶತ್ರುಗಳೋ ಎಂದು ತಿಳಿಯಬಲ್ಲ ಸಮರ್ಥನು ನೀನೊಬ್ಬನೇ. ಹೌದು ಹನುಮಂತ, ನಿನ್ನ ಶಕ್ತಿಯ ಬಗ್ಗೆ, ನಿನ್ನ ರಾಜನೀತಿಯ ಬಗ್ಗೆ ನನಗೆ ಅಪಾರ ನಂಬಿಕೆ ಇದೆ. ಅಂದರೆ ನಾನೇನು ಮಾಡಬೇಕೆಂದು ನಿಮ್ಮ ಅಭಿಪ್ರಾಯ? ನೀವು ನಮ್ಮ ಪ್ರಭು ಸುಗ್ರೀವ ದೂತನಾಗಿ ಹೋಗಿ ಆ ವಿಷಯವನ್ನು ತಿಳಿದುಕೊಂಡು ಬರಬೇಕು. ಹೌದು ಹನುಮಂತ, ನಾನಿರುವ ಈ ದುರವಸ್ಥೆಯ ಸ್ಥಿತಿಯಲ್ಲಿ ನಿನಗಿಂತ ಆಪ್ತರು, ಹಿತೈಷಿಗಳು ನನಗೆ ಬೇರೆ ಯಾರಿದ್ದಾರೆ ಹೇಳು? ವ್ರತ ಚಿಂತಿಸುತ್ತಾ ಧೈರ್ಯ ಕಳೆದುಕೊಳ್ಳಬೇಡ ಪ್ರಭು. ಇಂದಲ್ಲ ನಾಳೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಆ ನಿರೀಕ್ಷೆಯಿಂದಲೇ ಅಲ್ಲವೇ ಈ ಅಜ್ಞಾತವಾಸ ಅನುಭವಿಸುತ್ತಿರುವುದು. ಏನೇ ಆದರೂ ವಾಲಿಯ ಭಯದಿಂದ ದೂರವಾಗಿರುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಆಗಲಿ ಸುಗ್ರೀವ, ನಾನು ಹೋಗುತ್ತೇನೆ. ಆ ಅಪರಿಚಿತರನ್ನು ಕಂಡು ಅವರ ಪೂರ್ವೋತ್ತರಗಳನ್ನು ತಿಳಿದು ಅವರು ಈ ಪ್ರದೇಶಕ್ಕೆ ಬರಲು ಕಾರಣವೇನೆಂದು ತಿಳಿದು ಬರುತ್ತೇನೆ. ನೀನು ನಿಶ್ಚಿಂತೆಯಿಂದ ಇರು. ಸುಗ್ರೀವನ ಮಾತು ನಿಜ. ಇವರು ಅತ್ಯಂತ ತೇಜಸ್ವಿಯಾಗಿದ್ದಾರೆ. ಕ್ಷತ್ರಿಯರಂತೆ ಕಾಣುತ್ತಿರುವ ಇವರು ಮಹಾಪರಾಕ್ರಮಶಾಲಿಗಳೆನಿಸುತ್ತಿದೆ. ಇವರು ವಿನಾಕಾರಣ ಯಾರಿಗೂ ಕೇಡು ಮಾಡುವವರಂತೆ ಕಾಣುತ್ತಿಲ್ಲ. ಇರಲಿ, ನಾನು ಈ ನನ್ನ ವಾನರ ರೂಪವನ್ನು ಬಿಟ್ಟು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಇವರನ್ನು ಮಾತನಾಡಿಸುತ್ತೇನೆ.
ಆರ್ಯರೇ, ನೀವು ರಾಜಋಷಿಗಳಂತೆ ಕಾಣುತ್ತಿದ್ದೀರಿ. ತಪಸ್ವಿಗಳ ವೇಷದಲ್ಲಿದ್ದರೂ ದೇವತೆಗಳಂತೆ ಸುಂದರ ಶರೀರವನ್ನು ಹೊಂದಿದ್ದೀರಿ. ನಿಮ್ಮ ಈ ತಾಪಸ ವೇಷಕ್ಕೂ ನೀವು ಧರಿಸಿರುವ ಧನುರ್ಬಾಣ ಖಡ್ಗಗಳಿಗೂ ಹೊಂದಿಕೆ ಆಗುತ್ತಿಲ್ಲ. ನೀವು ಯಾರು? ಇಲ್ಲಿಗೆ ಏಕೆ ಬಂದಿರಿ? ಕೇವಲ ಕುತೂಹಲದಿಂದ ಕೇಳುತ್ತಿದ್ದೇನೆ, ದಯಮಾಡಿ ತಿಳಿಸಿ. ಅನ್ಯತಾ ಭಾವಿಸಬೇಡಿ. ಸೂರ್ಯಚಂದ್ರ ಭೂಮಿಗೆ ಇಳಿದು ಬಂದಂತೆ ಆಕರ್ಷಣೀಯವಾಗಿರುವ ನೀವು ಸಕಲ ಭೂಮಂಡಲವನ್ನೇ ಪಾಲಿಸಬಲ್ಲ ಸಮರ್ಥನಂತೆ ಕಾಣುತ್ತೀರಿ. ನಾನು ಇಷ್ಟು ಕೇಳಿಕೊಳ್ಳುತ್ತಿದ್ದರೂ ನೀವೇಕೆ ಏನನ್ನು ಮಾತನಾಡುತ್ತಿಲ್ಲ? ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದೆಯೇ? ಇಲ್ಲ, ತಪ್ಪಿಲ್ಲ. ನಮ್ಮ ಬಗ್ಗೆ ತಿಳಿಯ ಬಂದಿರುವ ನೀನು ಯಾರೆಂದು ಹೇಳಿದರೆ ನಾವು ನಮ್ಮ ಬಗ್ಗೆ ತಿಳಿಸುತ್ತೇವೆ. ಆಗಬಹುದು, ಹಾಗೆ ಮಾಡುತ್ತೇನೆ. ಹತ್ತಿರದಿಂದ ನಿಮ್ಮನ್ನು ಕಂಡ ಮೇಲೆ ನೀವು ಸದ್ಗುಣಶಾಲಿಗಳೆಂಬ ನಂಬಿಕೆ ಬರುತ್ತಿದೆ. ಅಂದರೆ ನಾವು ಸದ್ಗುಣಿಗಳೋ ದುರ್ಗುಣಿಗಳೋ ಎಂದು ತಿಳಿಯಲು ಬಂದಿರುವಂತಿದೆ. ಕಾರಣ ಹೇಳುತ್ತೇನೆ. ವಾನರ ಶ್ರೇಷ್ಠನಾದ ಧರ್ಮಾತ್ಮನಾದ ಸುಗ್ರೀವ ತನ್ನ ಸಹೋದರ ವಾಲಿಯಿಂದ ರಾಜ್ಯ ಅಲಿಯುತ್ತಿದ್ದಾನೆ. ಅವನ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ವಾಯುಪುತ್ರನಾದ ನನ್ನನ್ನು ಹನುಮಂತನೆಂದು ಕರೆಯುತ್ತಾರೆ. ನಾನು ಸುಗ್ರೀವನ ಪ್ರಮುಖ ಸಚಿವ. ಅವನು ನಿಮ್ಮೊಂದಿಗೆ ಸ್ನೇಹವನ್ನು ಬಯಸಿದ್ದಾನೆ. ನನ್ನ ಸ್ವಾಮಿಗೆ ಪ್ರಿಯ ಉಂಟು ಮಾಡಬೇಕೆಂಬ ಉದ್ದೇಶದಿಂದ ನಾನೀ ವೇಷ ಧರಿಸಿ ಬಂದಿದ್ದೇನೆ. ಇದು ರಾಕ್ಷಸರ ಮಾಯೆ ಅಲ್ಲ ತಾನೆ? ಅಲ್ಲ, ಖಂಡಿತ ಅಲ್ಲ. ನೀವು ನನ್ನನ್ನು ನಂಬಬಹುದು. ಲಕ್ಷ್ಮಣ, ಇವನು ಆ ಕಪಿರಾಜನಾದ ಸುಗ್ರೀವನ ಸಚಿವನೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆ ಸುಗ್ರೀವನನ್ನು ಹುಡುಕಿಕೊಂಡು ನಾವು ಇಲ್ಲಿವರೆಗೂ ಬಂದಿದ್ದೇವೆ. ಈಗ ಆ ಸುಗ್ರೀವನ ಸಚಿವನೇ ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಹೌದು ಸಹೋದರ, ಅರಸುತ್ತಿದ್ದ ಬಳ್ಳಿ ತಾನಾಗೆ ಕಾಲಿಗೆ ಸಿಕ್ಕಿಕೊಂಡಂತಾಯಿತು. ಲಕ್ಷ್ಮಣ, ಮಹಾಜ್ಞಾನಿಯಂತೆ ಕಾಣುವ ಸಭ್ಯತೆ ಸೌಜನ್ಯಗಳನ್ನು ಚೆನ್ನಾಗಿ ನಮ್ಮ ಬಂಧುವಿನಂತಿರುವ ಈ ಸುಗ್ರೀವನ ಸಚಿವನನ್ನು ನಾವು ಪ್ರಿಯವಾದ ಮಾತುಗಳಿಂದ ಆಧರಿಸಬೇಕು. ಹೌದು ಸಹೋದರ, ಈ ಹನುಮಂತನನ್ನು ನೋಡುತ್ತಿದ್ದರೆ ಸಹೃದಯಿ ಸ್ನೇಹಜೀವಿ ಎಂಬ ಭಾವನೆ ಮೂಡುತ್ತಿದೆ. ಹೌದು ಲಕ್ಷ್ಮಣ, ವಾನರನಾದರೂ ಈ ಹನುಮಂತ ವೇದೋಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ಮಹಾಪ್ರಾಜ್ಞನಂತೆ ಕಾಣುತ್ತಾನೆ. ತರ್ಕ ವ್ಯಾಕರಣಗಳನ್ನು ಚೆನ್ನಾಗಿ ಬಲ್ಲವನಂತೆ ಸಮಯೋಚಿತವಾಗಿ ಅರ್ಥಪೂರ್ಣವಾಗಿ ಮಾತನಾಡುತ್ತಾನೆ. ಅದೇ ನನಗೆ ಆಶ್ಚರ್ಯ ಉಂಟು ಮಾಡಿದೆ. ಈ ವಾನರರಲ್ಲಿ ಇಂತಹ ನಾಗರಿಕತೆಯೇ ಎಂಬ ಬೆರಗು ಮೂಡಿದೆ. ನಾಗರಿಕತೆ ಎಂಬುದು ಒಂದು ಸಮುದಾಯದ ಸ್ವತ್ತಲ್ಲ ಲಕ್ಷ್ಮಣ. ಸದ್ಭಾವನೆಯ ಒಳ್ಳೆಯ ಹೃದಯವುಳ್ಳ ಎಲ್ಲರಲ್ಲೂ ಅಧ್ಯಯನವಿಲ್ಲದಿದ್ದರೂ ಒಳ್ಳೆಯ ಸಂಸ್ಕೃತಿ ಇರುತ್ತದೆ. ಈ ಹನುಮಂತ ಅಧ್ಯಯನವನ್ನು ಮಾಡಿದ, ರಾಜನೀತಿಯಲ್ಲೂ ಪರಿಣತನಾದ ಸುಸಂಸ್ಕೃತನೆಂಬ ಭಾವನೆ ಬರುತ್ತಿದೆ. ಇಂತಹ ಸಚಿವನುಳ್ಳ ಸುಗ್ರೀವನಿಗೆ ಶುಭವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾದರೆ ಅವನಿಗೆ ನಮ್ಮ ವಿಷಯವನ್ನು ತಿಳಿಸಿ ಸುಗ್ರೀವನನ್ನು ಕಾಣುವುದು ಹೇಗೆ ಎಂದು ಅವನಲ್ಲಿ ಕೇಳುತ್ತೇನೆ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ರಾಮ ಸೇವೆಯೇ ಆದ್ಯಂತ. ರಾಮ ಸೇವೆಯೇ ಆದ್ಯಂತ. ಸಮರಾರೋ ನಿನಗೆ ಹನುಮಂತ, ಸಮರಾರೋ ನಿನಗೆ ಹನುಮಂತ, ಎದುರಾರೋ ನಿನಗೆ ಧೀಮಂತ. ಸಮರಾರೋ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ
ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ